ಮೂವಿ ಅಂದರೆ ತುಂಬ ಚೆನ್ನಾಗಿರ್ಬೇಕು ಸರ್, ಎಲ್ಲರೂ ಬಂದು ನೋಡೋ ಮೂವಿ. ಅದನ್ನು ಬಿಟ್ಬಿಟ್ಟು ಪರ್ಸ್ನಲ್ ಡೈಲಾಗ್ ತೊಗೊಂಬಂದ್ಬಿಟ್ಟು ಸಿನಿಮಾದಲ್ಲಿ ಬಿಲ್ಡಪ್ ಕೊಡೋದು, ಈ ಮೂವಿಲಿ ಬಿಲ್ಡಪ್ಪೇ ಇಲ್ಲ ಸರ್. ಮೂವಿ ಹೇಗಿದೆ ಅಂದರೆ ಫ್ಯಾಮಿಲಿ ನೋಡೋ ಥರ ಮೂವಿ ಇದೆ, ಅದನ್ನು ತೊಗೊಂಬಂದ್ಬಿಟ್ಟು ಪರ್ಸ್ನಲ್ ಲೈಫ್ ಬಿಲ್ಡಪ್ ಕೊಡೋ ಥರ ಮೂವಿ ಇಲ್ಲ ಸರ್. ಎಲ್ಲರೂ ಚೆನ್ನಾಗಿ ನೋಡ್ಬೋದು, ಫ್ಯಾಮಿಲಿ ಮೂವಿ ಸರ್. ಒಂದು ಕಡೆ ನಿಮ್ಗೆ ಕೂಡ ಬೋರ್ ಆಗಲ್ಲ. ಒಂದು ಫೈಟ್ ಆಗಿರ್ಬೋದು, ಒಂದು ಸಾಂಗ್ ಆಗಿರ್ಬೋದು, ಸೂಪರ್ ಮೂವಿ ಇದೆ. ಆಲ್ಮೋಸ್ಟ್ ಎಲ್ಲ ಹೀರೋಗಳು ಏನಿದೆ ಅದನ್ನು ತೋರ್ಸೋಕೆ ಟ್ರೈ ಮಾಡಿ. ಅದನ್ನು ಬಿಟ್ಬಿಟ್ಟು ಪರ್ಸ್ನಲ್ ಲೈಫ್ ಡೈಲಾಗ್ಗಳನ್ನ ಇಲ್ಲಿ ಬಿಲ್ಡಪ್ ಕೊಡೋ ಥರ ಮಾಡಬೇಡಿ. ಸುದೀಪ್ ಪಿಕ್ಚರ್ ನೋಡ್ಬಿಟ್ಟು ಅದನ್ನು ಕಲೀರಿ ಸರ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಸೂಪರ್ ಆಗಿದೆ ಸರ್. ಮಾತ್ರ ಸೂಪರ್. ಚಿಂದಿ ಬಾಸ್ ಅಂತೂ ಚಿಂದಿ ಫೈಟು, ಬಾಸ್ ಅಂತೂ ಚಿಂದಿ ಸೂಪರ್ ಆಗಿದೆ ಅಣ್ಣ ಮೂವಿ. ಏನು ಇಷ್ಟ ಆಯಿತು ನಮಗೆ? ಫೈಟ್ ಆಗಲಿ, ಆಕ್ಷನ್ ಆಗಲಿ, ಎಲ್ಲ ಪ್ರತಿಯೊಂದು ಸೂಪರ್. ಬಾಸ್ ಪಿಕ್ಚರ್ ಅಂದರೆ ಸೂಪರ್ ಇರ್ತದೆ. ಫೈಟ್ ಮಾತ್ರ ಸಕ್ಕದ ಹೊಡೆದಾರ ಮಾತ್ರ ಸೂಪರ್ ಸರ್. ಅವರು ಸ್ಟೈಲ್ ಬಗ್ಗೆ ನಾವು ಮಾತಾಡೋಂಗಿಲ್ವಲ್ಲ, ಅವ್ರು ಅವಾಗಿಂದ ಫ್ಯಾನೇ. ನಾವು ಆಟ ಓಡಿಸೋದು, ಆಟದಲ್ಲೆಲ್ಲ ಅವ್ರದ್ದು ಎಲ್ಲ ಫೋಟೋ ಹಾಕೊಂಡು ಆಟ ಓಡಿಸೋದು ಅಂತ ನಮ್ಮ ಬಾಸ್ ಬಗ್ಗೆ ಯಾರೂ ಮಾತಾಡೋಂಗಿಲ್ಲ. ಸೂಪರ್ ಆಗಿದೆ, ಎಲ್ಲರೂ ಬಂದು ನೋಡ್ಬೋದು ಸರ್ ಪಿಕ್ಚರ್ ಮಾತ್ರ. ಸೂಪರ್ ಆಗಿದೆ. ಬಾಸ್ ಆ್ಯಕ್ಟಿಂಗ್ ಅಂತೂ ಮಸ್ತಾಗಿದೆ. ಬಾಸ್ ಆ್ಯಟಿಟ್ಯೂಡು, ಸ್ವ್ಯಾಗು, ಫೈಟು, ಡ್ಯಾನ್ಸು ಚಿಂದೆ ಕೊಟ್ಟಿದ್ದಾರೆ. ಕಿಚ್ಚ ಬಾಸ್ಗೆ ಅಭಿನಯ ಚಕ್ರವರ್ತಿ. ಕಿಚ್ಚ ಸುದೀಪ್ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್. ಜೈ ಕನ್ನಡಾಂಬೆ, ಜೈ ಕರ್ನಾಟಕ. ಕಿಚ್ಚ ಬಾಸ್ಗೆ ಜೈ. ಫಸ್ಟ್ ಹಾಫ್ ಎಂಗೇಜಿಂಗ್ ಇಂಟ್ರಡಕ್ಷನ್ ನಡೆದಿದೆ. ಸೆಕೆಂಡ್ ಹಾಫ್ ಮೇ ಬಿ ಇನ್ನೂ ಪ್ರೊಯಾಕ್ಟಿವ್ ಆಗಿ ಹೋಗುತ್ತೆ. ಮ್ಯಾಕ್ಸ್ ಬೇರೆ ಸ್ಟೋರಿ ಲೈನ್, ಇದು ಬೇರೆ ಸ್ಟೋರಿ ಲೈನ್. ಲೆಟ್ಸ್ ನಾಟ್ ಕಂಪೇರ್. ಜೈ ಕನ್ನಡಾಂಬೆ. ಕಿಚ್ಚ ಬಾಸ್ಗೆ ಜೈ. ಜೈ ಕನ್ನಡಾಂಬೆ. ಚೆನ್ನಾಗಿತ್ತು ಫಿಲಮು, ತುಂಬ ಚೆನ್ನಾಗಿತ್ತು. ಫೈಟಿಂಗ್ ಎಲ್ಲ ಅವ್ರ ಕಿಚ್ಚ ಫೈಟ್ ಆಡೋದು ಅದು ಇಷ್ಟ ಆಯಿತು. ಮೂವಿ ಚೆನ್ನಾಗಿದೆ ಅಣ್ಣ. ಸುದೀಪ್ ಅಣ್ಣ ಅವರು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸ್ಟೋರಿ ಸಖತ್ತಾಗಿದೆ, ಎಲ್ಲರೂ ಬಂದು ನೋಡಿ. ಸಿನಿಮಾದಲ್ಲಿ ಒಳ್ಳೆ ಕಂಟೆಂಟ್ ಇದೆ. ಸುದೀಪ್ ಅಣ್ಣ ಅವರು ಆ್ಯಕ್ಟಿಂಗು, ಆಕ್ಷನ್ ಸೀಕ್ವೆನ್ಸು ಎಲ್ಲ ಚೆನ್ನಾಗಿದೆ. ಸ್ಟೋರಿ ಚೆನ್ನಾಗಿದೆ. ಮ್ಯಾಕ್ಸ್ ಮೂವಿ ಯಾವ ಥರ ಇದೆ ಅದೇ ಥರ ಚೆನ್ನಾಗಿದೆ ಮೂವಿ. ಒಳ್ಳೆ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ. ನಮ್ಮ ಬಾಸ್ದು BGM ಎಲ್ಲ ಸೂಪರ್ ಆಗಿದೆ, ನೋಡ್ಬೋದು. ತುಂಬ ಚೆನ್ನಾಗಿದೆ. ಮ್ಯಾಕ್ಸು ಒಂದು ಜನರ ಆದರೆ ಇದು ಬೇರೆ. ಅದರಲ್ಲಿ ನಾಳೆ ರಿಪೋರ್ಟ್ ಆಗ್ತಿರ್ತಾರೆ, ಇದರಲ್ಲಿ ಸಸ್ಪೆಂಡಲ್ಲಿ ಇರ್ತಾರೆ. ಆ ಸ್ಟೋರಿಗೂ ತುಂಬ ಡಿಫ್ರೆಂಟ್ ಇದೆ. ಚೆನ್ನಾಗಿದೆ ಸರ್ ಮೂವಿ. ಚೆನ್ನಾಗಿದೆ. ಫಸ್ಟ್ ಹಾಫ್ ಅಂತೂ ತುಂಬ ಎಂಗೇಜಿಂಗ್ ಆಗಿತ್ತು. ಎಡ್ಜ್ ಆಫ್ ದ ಸೀಟ್ ಎಕ್ಸ್ಪೀರಿಯನ್ಸ್ ಅಂತೂ ಇದ್ದೇ ಇದೆ. ಆ್ಯಂಡ್ ಕ್ಯಾರೆಕ್ಟರ್ ಆರ್ಕ್ ಏನಿದೆ ಅದು ಬಿಲ್ಡ್ ಆಗ್ತಾ ಹೋಗುತ್ತೆ. ಸ್ಕ್ರೀನ್ ಪ್ಲೇನೂ ಚೆನ್ನಾಗಿದೆ. ಸೊ ಸೆಕೆಂಡ್ ಹಾಫ್ಗೆ ವೆಯ್ಟಿಂಗ್. ಫಸ್ಟ್ ಹಾಫಲ್ಲಿ ಎಲ್ಲಿ ತೊಗೊಂಡೋಗಿ ನಿಲ್ಲಿಸ್ಬೇಕು ಸ್ಟೋರಿನಲ್ಲಿ ನಿಲ್ಲಿಸಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಹಾಫ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಮ್ಯಾಕ್ಸ್ ನೋಡಿದ್ದೀವಿ. ಅದಕ್ಕೂ ಇಲ್ಲ, ಮುಂದುವರೆದ ಭಾಗ ಅಂತೂ ಅಲ್ವೇ ಅಲ್ಲ. ಮ್ಯಾಕ್ಸ್ ಅವ್ರು ಹೇಳ್ದಂಗೆ ಮ್ಯಾಕ್ಸೇ ಡಿಫ್ರೆಂಟ್ ಆಗಿದೆ, ಇದೇ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಇಲ್ಲ ಸ್ಟೋರಿನೇ ಡಿಫ್ರೆಂಟು. ಬಟ್ ಏನಂದರೆ ಅದು ಜಾನರ್ ಏನಿದೆ, ಜಾನರು, ಸ್ಥಳಗಳು, ಸೆಟ್ಟು ಎಲ್ಲ ಒಂದೇನೇ. ಬಟ್ ಏನಂದರೆ ಸ್ಟೋರಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಹೌದು. ಇದು ಕೆಂಪೇಗೌಡ, ವೀರಮದಕರಿ ಎಲ್ಲ ಯೂನಿಫಾರ್ಮ್ ಹಾಕ್ದೇ ಮಾಡಿದ್ದಾರೆ. ಇದು ಯೂನಿಫಾರ್ಮ್ ಹಾಕೊಂಡು ಮಾಡಿದ್ದಾರೆ. ಇದು ಯೂನಿಫಾರ್ಮ್ ಇಲ್ಲದೇ ಮಾಡಿರೋದು. ಇನ್ನೂ ರಾ ಆ್ಯಂಡ್ ರಸ್ಟಿಕ್ ಆಗಿದೆ. ಸೆಕೆಂಡ್ ಹಾಫ್ಗೆ ಕಾಯ್ತಾ ಇದ್ದೀವಿ ಈಗ. ಸ್ಟೈಲ್ ಹೇಳ್ಬೇಕಾ? ಅವ್ರ ಬಿಗ್ ಬಾಸ್ ಆಗಲಿ, ಸಿನಿಮಾನೇ ಆಗಲಿ, ಅವ್ರ ಸ್ಟೈಲ್ ನೋಡೋಕ್ಕೆ ನಾವು ಬಂದಿರೋದು ಆ್ಯಕ್ಚುಲಾಗಿ ಹೇಳ್ಬೇಕು. ಸಾರಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಷ್ಟೇ. ಅಜ್ನೀಶ್ ಲೋಕನಾಥ್ ಅವರು ಟಾಪ್ ಲೆವೆಲ್ ಇಟ್ಟಿದ್ದಾರೆ. ಹಾಡುಗಳು ಅಷ್ಟೇ, ಇರೋದೇ 3 ಹಾಡು. 2 ಹಾಡು ಆಗಿದೆ. ಈಗ 3ನೇ ಹಾಡಿಗೆ ವೆಯ್ಟ್ ಮಾಡ್ತಿದ್ದೀವಿ ಅಷ್ಟೇ. ಚೆನ್ನಾಗಿದೆ. ದಯವಿಟ್ಟು ಎಲ್ಲ ಮ್ಯಾಕ್ಸ್ ಮಾರ್ಕ್ ನೋಡ್ಬೇಕು. ಫಸ್ಟು ಎಲ್ಲ ಅದು ನೋಡೋಗುತ್ತೆ. ಎಲ್ಲ ಅರ್ಧ ಜನಗಳ ಮಕ್ಕಳ ಬಗ್ಗೆ ಹೆಂಗೆ ಗೊತ್ತಾಗುತ್ತೆ, ಒಬ್ಬ ಆಚೆ ಬಿಟ್ಟರೆ ಹೆಂಗೆ ಅವ್ರ ಮಕ್ಕಳ ಬಗ್ಗೆ ಗೊತ್ತಾಗುತ್ತೆ ಸರ್. ಎಲ್ಲ ಬಂದು ನೋಡಿ. ಅಭಿಮಾನಿಗಳು ಸುದೀಪ್ ಎಲ್ಲ ಕನ್ನಡ ಜನ ನೋಡ್ಬೇಕು ಸರ್. ಅವ್ರ ಫ್ಯಾನ್, ಇವ್ರ ಫ್ಯಾನ್, ವಾರಂಟಿ ವೆಯ್ಟ್ ಮಾಡ್ತಾರೆ. ಎಲ್ಲ ಒಂದೇ ಫ್ಯಾನ್ ಸರ್. ಅಲ್ಲಿ ಅವ್ರದ್ದು ಹಿಂಗೆ ಎಲ್ಲ ಹೇಳ್ತಾರೆ. ಎಲ್ಲ ನೋಡೋದಲ್ಲ, ಕನ್ನಡ ಬಂದು ನೋಡ್ಬೇಕು, ಮಾರ್ಕ್ ನೋಡ್ಬೇಕು. ಸುದೀಪ್ ಆ್ಯಕ್ಟಿಂಗ್ ಮೇನ್ ಸರ್. ಸುದೀಪ್ ಆ್ಯಕ್ಟಿಂಗ್ ಸರ್. ಕನ್ನಡ ಅಭಿನಯ ಚಕ್ರ ಸಿಗ್ತಾರೆ ಸುದೀಪ್ ಸರ್ ಆ್ಯಕ್ಟಿಂಗ್ ಅವ್ರದ್ದು. ಬಂದು ನೋಡೋ ಗೊತ್ತಾಗುತ್ತೆ ಸರ್. ಎಲ್ಲ ಅಭಿಮಾನಿಗಳು, ಕನ್ನಡ ಅಭಿಮಾನಿಗಳು ನೋಡ್ಬೇಕೆಲ್ಲ. ಫಸ್ಟ್ ನೋಡ್ಬೇಕು ಎಲ್ಲ ಸರ್. ಇದು ಜೈ ಕಿಚ್ಚ. ಸ್ಟೋರಿ ಕೊಟ್ಟರು ನಮ್ಮ ದೇಶ ಅಂತೂ ಉದ್ಧಾರ ಆಗಲ್ಲ. ಮಕ್ಳನ್ನ ಕಳ್ತನ ಮಾಡ್ತಾನೆ ಇರ್ತಾರೆ. ಅಂತ ಬೋಳಿ ಮಕ್ಳು ಇರ್ತಾರೆ. ಕರ್ಕೊಂಬಂದು ಫ್ಯಾಮಿಲಿ ನೋಡೋ ಅಂಥ ಮೂವಿ, ಮಕ್ಳು ನೋಡೋ ಅಂಥ ಮೂವಿ. ಬಟ್ ಬಾಸ್ ಮಾತ್ರ ಎಂಟ್ರಿ ಚಿಂದಿ. ಚಕ್ರವರ್ತಿಗೆ
ಸಿನಿಮಾ ಚೆನ್ನಾಗಿದೆ. ಸಿನಿಮಾದಲ್ಲಿ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಕಿಚ್ಚ ಸುದೀಪ್ ಅವ್ರ ಆ್ಯಕ್ಟಿಂಗು, ಎಂಟ್ರಿ ಆಗಲಿ, ಸಾಂಗ್ ಆಗಲಿ ಎಲ್ಲ ಚೆನ್ನಾಗಿದೆ. ಎಲ್ಲರ ಆ್ಯಕ್ಟಿಂಗು ಸಕಲಾಗಿದೆ ಸರ್. ಸ್ಟೋರಿ ಚೆನ್ನಾಗಿದೆ. ಇಂಟ್ರೊಡಕ್ಷನ್ನು ಒಳ್ಳೆ ಸಾಂಗ್ ಇಟ್ಟಿದ್ದಾರೆ ಸುದೀಪ್ ಅಣ್ಣಂಗೆ. ಅದು ಫ್ಯಾನ್ಸ್ಗಳು ಒಂಥರ ಎಂಟರ್ಟೈನ್ಮೆಂಟು ಗೊತ್ತಿದ್ದಂಗೆ ಒಂಥರ ಗೂಸ್ ಬಂಪ್ಸು ಇದಾಗುತ್ತೆ. ಒಳ್ಳೊಳ್ಳೆ ಡೈಲಾಗ್ಗಳು, ಫೈಟಿಂಗು, ಆಕ್ಷನ್ ಸೀಕ್ವೆನ್ಸ್ ಅಂತ ಆಕ್ಷನ್ ಸೀಕ್ವೆನ್ಸ್ ಜಾಸ್ತಿ ಇದೆ. ಅಭಿಮಾನಿಗಳಿಗೆ ಒಂಥರ ಹಬ್ಬ ಇದ್ದಂಗೆ ಚೆನ್ನಾಗಿದೆ ಮೂವಿ ಸರ್. ಸೂಪರ್ ಆಗಿದೆ ಮೂವಿ, ಸೂಪರ್ ಆಗಿದೆ. ಅಭಿಮಾನಿಗಳೇ ಹಬ್ಬ ಇದು. ಕಿಚ್ಚ ಬಾಸ್ನ ಸ್ಕ್ರೀನ್ ಮೇಲೆ ನೋಡೋದೇ ಒಂದು ಹಬ್ಬ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ಗೆ ಸರ್ ನಮ್ಮದು ನಮಸ್ಕಾರ. ನಮ್ಮದು ಬಂದು ರಾಯಚೂರು. ನಾವು ಅಪ್ಪಟ ಕಿಚ್ಚ ಸುದೀಪ್ ಅಭಿಮಾನಿಯನ್ನು. ಈ ಸಿನಿಮಾ ನೋಡಿದೆ ಚೆನ್ನಾಗಿದೆ. ಇಂಟರ್ವಲ್ ಆದಮೇಲೆ ಇನ್ನೂ ನೋಡ್ತೀವಿ ಸಿನಿಮಾ. ಈಗ ಚೆನ್ನಾಗಿದೆ. ಡೈಲಾಗ್ ಬಂತು, ಸೂಪರ್ ಆಗಿದೆ ಡೈಲಾಗು. ನಾವು ಅಪ್ಪಟ ಸುದೀಪ್ ಅನ್ನೋ ಅಭಿಮಾನಿ. ಅವ್ರು ಬಿಗ್ ಬಾಸು ನೋಡಬೇಕಾದ್ರೆ ನಾವು ಭಾನುವಾರ ಆಯಿತು, ಶನಿವಾರ ಆಯಿತು, ಎನಿ ಟೈಮ್ ನೋಡ್ತೀವಿ. ಎಲ್ಲದಕ್ಕಿಂತ ಏನು ಡಿಫ್ರೆಂಟ್ ಆಗಿದೆ ಅದರಲ್ಲಿ? ಎಲ್ಲ ಚೆನ್ನಾಗಿದೆ ಮೂವಿ. ಬ್ರೋ ಫಸ್ಟ್ ಹಾಫ್ ಮೂವಿ ಜಸ್ಟ್ ನೋಡ್ಕೊಂಬಂದೆ ಇವಾಗ. ಸೊ ಫಸ್ಟಿಗೆ ಒಂದು ಎಂಟ್ರಿ ಸೀನ್ ಇದೆ ಬಾಸ್ದು. ಆ ಎಂಟ್ರಿ ಸೀನ್ಗೆ ಥಿಯೇಟ್ರ್ ಅಳ್ಳಾಡಿ ಹೋಗುತ್ತೆ. ಥಿಯೇಟ್ರೇ ಇರಲ್ಲ. ಎಂಟ್ರಿ ಸೀನ್ಗೆ ಬಾಸ್ ಬರ್ತಾರೆ. ನೀವು ನೋಡಿ ಬೇಕಿದ್ರೆ ಸುಳ್ಳು ಹೇಳ್ತಾ ಇಲ್ಲ. ಥಿಯೇಟ್ರೇ ಇರಲ್ಲ ಗುರು. ಫಸ್ಟ್ ಒಂದು ಸಾಂಗ್ ಇದೆ, ಸಾಂಗ್ನದು ಫೈಟ್ ಇದೆ. ಆ ಸಾಂಗ್ ಒಂದು ಫೈಟ್ಗೆ ನೀವು ದುಡ್ಡು ಮೋಸ ಆಗಲ್ಲ. ಅಲ್ಲೇ ದುಡ್ಡು ನೀವು ಕೊಟ್ಟು ಬರ್ಬೋದು. ಸೊ ಇದು ಎಲ್ಲ ಮುಖಾಂತರ ಏನು ಹೇಳ್ತೇನೆ ಅಂದರೆ, ಇವಾಗ ನಮ್ಮ ಜಗತ್ತಲ್ಲಿ ಏನು ನಡೀತಾ ಇದೆ, ಆಲ್ ಇಂಡಿಯಾ ಕರ್ನಾಟಕ ಎಲ್ಲ ಕಡೆ ನಡೀತಾ ಇದೆ. ಅದು ಇದರಲ್ಲಿ ಬಾಸ್ ತೋರಿಸಿದ್ದಾರೆ. ಅದನ್ನು ರಿವೀಲ್ ಮಾಡಲ್ಲ. ಯಾಕಂದ್ರೆ ಥಿಯೇಟ್ರಲ್ಲಿ ಬಂದು ನೋಡಿ, ಸಸ್ಪೆನ್ಸ್ ಇದೆ, ತುಂಬ ಸಸ್ಪೆನ್ಸ್ ಇದೆ. ನಿಮಗೆ ನೆಕ್ಸ್ಟ್ ಏನಾಗುತ್ತೆ ಅಂತ ಈ ಥರ ಟೆನ್ಷನ್ ಆಗುತ್ತೆ. ಯಾಕಂದರೆ ಸೀಟ್ ಎಡ್ಜಲ್ಲಿ ಕುಂದಿಸುತ್ತೆ. ನಿಮ್ಗೆ ಎಲ್ಲಿ ಬೋರ್ ಆಗಲ್ಲ. ಮೂವಿ ಸಖತ್ತಾಗಿ ಹೇಳ್ತಾ ಇರೋದು. ಫಸ್ಟ್ ಹಾಫ್ ನೋಡಿದೆ, ನಿಮ್ಗೆ ಒಂದು ಚೂರು ಬೋರ್ ಆಗಲ್ಲ ಬ್ರೋ, ಅಷ್ಟು ಚೆನ್ನಾಗಿದೆ. ಸೊ ಬಾಸ್ ಡೈಲಾಗು, ಎಂಟ್ರಿ ಸೀನು ಎಲ್ಲ ಸಖತ್ತಾಗಿದೆ. ಸೊ ಇದರಲ್ಲಿ ಒಂದು ಅದ್ಭುತ ಒಂದು ಮೆಸೇಜ್ ಇದೆ. ಎಲ್ಲರಿಗಿಂತ ಅದ್ಭುತ ಒಂದು ಮೆಸೇಜ್ ಇದೆ. ಆ ಮೆಸೇಜ್ ನೀವು ಥಿಯೇಟ್ರಲ್ಲೇ ಬಂದು ನೋಡಿ. ದಯವಿಟ್ಟು ಫ್ಯಾಮಿಲಿ ಸಮೇತ ಬಂದು ನೋಡಿ. ನೀವೆಲ್ಲರೂ ಅನ್ಕೋಬೋದು ಬರೀ ಆ್ಯಕ್ಷನ್ ಇದೆ, ಒಡಿ ಬಡಿ ಅನ್ಕೋಬೋದು. ಸುಳ್ಳು ಅದೆಲ್ಲ ಸುಳ್ಳು ಬ್ರೋ. ಅದೆಲ್ಲ ಸುಳ್ಳು. ಒಂದು ಮೆಸೇಜ್ ಇದೆ ಫೋನಲ್ಲಿ, ಇದರಲ್ಲಿ ಥಿಯೇಟ್ರಲ್ಲಿ ಒಂದು ಮೆಸೇಜ್ ಇದೆ. ಬಂದ್ಬಿಟ್ಟು ನೋಡಿ, ನಿಮ್ಗೆ ಥಿಯೇಟ್ರ್ ಒಳಗೆ ಗೊತ್ತು. ಹಳೆ ಸಿನಿಮಾಗಳಿಗೂ ಇದಕ್ಕೂ ಏನೋ ಡಿಫ್ರೆನ್ಸ್ ಇದೆ? ಹಳೆ ಅವ್ರ ಸಿನಿಮಾಗಳಿಗೂ ಇಲ್ಲಿಗೂ ಏನೋ ಡಿಫ್ರೆನ್ಸ್? ಇದರಲ್ಲಿ ತುಂಬ ತುಂಬ ಮಾಸ್ ಇದೆ. ಹೆವಿ ಮಾಸ್ ಮಹಾರಾಜ ಅಂತ ಹೇಳ್ಬೋದು ನಮ್ಮ ಬಾಸ್ಗೆ. ಈ ಮೂವಿಯಿಂದ ಬಿಡಿದು ಕೊಡ್ಬೇಕಾಗುತ್ತೆ. ಮಹಾರಾಜ ಕಿಚ್ಚ ಅಂತ ಕೊಟ್ಟರು ತಪ್ಪಾಗಲ್ಲ ನಮ್ಮ ಪ್ರಕಾರ. ಯಾಕಂದ್ರೆ ಅಷ್ಟು ಮಾಸಲ್ಲಿ ಡ್ಯಾನ್ಸ್ ಫೈಟ್ ಒಟ್ಟಿಗೆ ಇದೆ ನಮ್ಮ ಬಾಸ್ದು. ತಪ್ಪು ಇಲ್ಲ ಬ್ರೋ. ಶುರು ಯಾಕೆ ಅಂದರೆ ಅದು ಕ್ಲಾರಿಟಿ ಕೊಡ್ತೀನಿ. ಟೈಮು, ಸ್ಟೋರಿ ಎಲ್ಲ ಚೇಂಜ್ ಇದೆ ಅದರಲ್ಲಿ ಬಂದುಬಿಟ್ಟು ಒಂದು ನೈಟಲ್ಲಿ ನಡೆಯಕತ್ತೆ. ಇದು ನಮ್ಮ ಬಾಸೇ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಇಂಟರ್ವ್ಯೂ ನೋಡಿದರೆ ನೀವು. ಇದು ಒಂದು ಲೊಕೇಶನಲ್ಲಿ ನಡೆದಿಲ್ಲ. ಇದು ಒಂದೇ ಲೊಕೇಶನ್. ಇದು 80 ಲೊಕೇಶನಲ್ಲಿ ತೆಗೆದಿದ್ದಾರೆ. ಯಾಕಂದರೆ ಅದು ಅಲ್ಲಲ್ಲಿ ಹೋಗುತ್ತೆ. ಅದು ಸೀನುಗುರು ಅಲ್ಲಲ್ಲಿ ಹೋಗುತ್ತೆ. ಕ್ಯಾರೆಕ್ಟರ್ ಮುಖಾಂತರ ಅಲ್ಲಲ್ಲಿ ಹೋಗುತ್ತೆ. ಸೊ 700 ದಿನ ಶೂಟಿಂಗ್ ಮಾಡಿದಾರಂತೆ. ನಾವು ನಂಬಕ್ಕೆ ಆಗ್ತಿಲ್ಲ ಇಷ್ಟು ಬೇಗ ಬಾಸ್ ಹೇಗೆ ಮಾಡಿದ್ರು ಅಂತ. ಯಾಕಂದರೆ ಆ ಥರ ಅಷ್ಟು ಲೊಕೇಶನಲ್ಲಿ ಆ ಥರ ಡ್ಯಾನ್ಸು, ಆ ಥರ ಫೈಟು ನಂಬಕ್ಕೆ ಆಗಲ್ಲ ಗುರು. ಅವ್ರಿಗೆ ಇವಾಗಲೂ 52 ಅಂತ ಹೇಳೋಕ್ಕೆ ಆಗಲ್ಲ. ಆ ರೇಂಜ್ ಎನರ್ಜಿ ಇನ್ನೂ ಹಂಗೆ ಇದೆ ಬಾಸ್ಗೆ. ಜೈ ಕಿಚ್ಚ ಬಾಸ್. ಅಭಿಮಾನಿಗಳಿಗೆ ಏನು ಬೇಕಿತ್ತು ಕೊಟ್ಟಿದ್ದಾರಂತ? ಡಬಲ್ ಕೊಟ್ಟಿದ್ದಾರೆ. ಏನು ಮೋಸ ಆಗಲ್ಲ. ಅಭಿಮಾನಿಗಳು ಏನು ಎಕ್ಸೈಟ್ಮೆಂಟ್ ಇಟ್ಕೊಂಡು ಬರ್ತಾರೆ, ಅದರಲ್ಲಿ ಡಬಲ್ ಇದೆ. ನಿಮ್ಗೆ ಏನು ಮೋಸ ಇಲ್ಲ. ಅದಕ್ಕಿಂತ ಡಬಲ್ ಆಗಿ ಬಾಸ್ ತೋರಿಸಿದ್ದಾರೆ. ಅಭಿಮಾನಿಗಳಿಗಂತೂ ಹಬ್ಬ ಇದು. ಹಬ್ಬನೇ